ಹೋಗೇ ಬಿಟ್ನಲ್ಲ, ಒಂದು ನಿಮಿಷನೇ ಇಲ್ಲಂಗಿಲ್ಲ ನೋಡಿ. ಬರೋದ ಮುಂಚೆಲಿ ಬಂದಾನ, ಆಗ್ಲಿ ಓಡೇ ಹೋಗ್ತಾನೆ. ನಿಮ್ಮ ಅಪ್ಪನ ಒಂದಿಟ್ಟು ಬಿ ಪಿ ಗುಳಿಗೆ ತರೋದಿತ್ತು. ಏನು ಹುಡುಗ ಅಂತೇಳಿ ನಾನು ನಿಲ್ಲೋದೇ ಇಲ್ಲ ಒಟ್ಟೆ. ಫೋನ್ ಹಚ್ಚಿ ಹೇಳ್ಬೇಕಿಲ್ಲವಾ? ಫೋನ್ ಹಚ್ಚಿ ಹೇಳಿದ್ರೆ ತರ್ತಿದ್ದೆ ನಾನು. ಫೋನ್ ಹಚ್ಚಾತೀನಿ ಇಟು ಇಂಟು ಅಂತೈತಿ ಕಟ್ಟಾಕೈತಿ, ಇಟು ಇಂಟು ಅಂತೈತಿ ಕಟ್ಟಾಕೈತಿ. ಬಿ ಪಿ ಗುಳಿಗೆ ಒಂದು ಇಲ್ಲ ಇವತ್ತು ಎಷ್ಟೊತ್ತಿದ್ರು ತರಬೇಕು. ಏನು ಮಾಡಲಿ? ಅವ್ನ ಹೆಂಡತಿಗೆ ಫೋನ್ ಹಚ್ಚಿ ಅಲ್ಲೇ ಅದ ನಾನು. ಅವ್ನ ಹೆಂಡತಿಗೆ ಫೋನ್ ಹಚ್ಚಿ ಹೇಳು. ಹಲೋ ರೀ ವೈನಿ. ಹಾಂ, ಏನು ಮಾಡತ್ತೀರಿ? ಆರಾಮದಿರಿ? ನಾನು ಆರಾಮದೀನಿ ರೀ. ಅಣ್ಣ ಅದಾನೇನ್ರಿ ಇಲ್ಲಿ? ಇಲ್ರಿ. ಅದು ಏನಿಲ್ರಿ, ಬಿ ಪಿ ಗುಳಿಗೆ ಖಾಲಿ ಆಗಿತ್ತು, ತೊಗೊಂಬರಕ್ಕೆ ಫೋನ್ ಹಚ್ಚಿದ್ರು. ಫೋನ ಅದು ಟ್ವಿಂಟಿ ಒಂದು ಕಟ್ಟಾಗತ್ತೈತ್ರಿ, ಒಟ್ಟು ಫೋನ ಹತ್ತವಲ್ದು. ಹ್ಞೂ ಅದಕ್ಕೆ ಕೇಳಾತಿದ್ದೆ ರೀ. ಇಲ್ರಿ, ಇದು ಏನು ರೀ, ಪಾವ್ಸ್ ಹೌಸಿರ್ಲಿ ಮುಂಜಾನೆ ಬಂದವನು ಹೌಸ್ ಹೌಸಿರ್ಲಿ ಅರ್ಬಿ ತೊಗೊಂಡ ಬಡ ನಾಷ್ಟನೂ ಸರಿ ಮಾಡಲಿಲ್ಲ ರೀ. ಬಂದವನು ಜಾಕ ಮಾಡಿ ಒಂದೆರಡು ಇಡ್ಲಿ ತಿಂದವನ. ಹಂಗೆ ಇಲ್ಲ ಬೈ ನಾ ಹೋಗ್ತೇನೆ ಅಂತೇಳಿ ಅವಾಗ ಹೇಳಿ ಹಂಗೆ ಬಿಟ್ಟಿನಿ ರೀ ಅಣ್ಣ. ಹ್ಞೂ ರೀ. ಅಲ್ಲಿ ಬಂದ್ರೆ ಒಂದು ಸ್ವಲ್ಪ ಹೇಳ್ರಿ, ನೀವರ ಫೋನ್ ಹಚ್ಚಿರಿ. ನಾವು ಫೋನ್ ಹಚ್ಚಾತೀವಿ, ಟ್ವೆಂಟಿ ಅನ್ನತೈತಿ. ಏನಾಗೈತೇನ ಅದ್ರ ಬಿ ಪಿ ಗುಳಿಗೆ ಒಂದು ಇಲ್ಲಂತ್ರಿ. ಹ್ಞೂ ರೀ ವೈನಿ. ಹ್ಞೂ ರೀ, ಹೇಳ್ತೀರಿ? ಆಯ್ತು ತಗೋರಿ ವೈನಿ, ಆಯ್ತು ತಗೋರಿ. ಹಲೋ, ಆರಾಮದಿರಿ ಗೀತಾ ಅವರು? ಅದು ನಾನು ರೀ, ಗೊತ್ತಾತಲ್ರಿ? ಹಾಂ ರೀ, ಗೊತ್ತಾತ್ರಿ. ಆರಾಮದೀನಿ ರೀ, ನೀವು ಆರಾಮದೀರಿ? ಅದು ಇದಕ್ಕೆ ರೀ, ಏನು ರೀ ಹೇಳ್ಬೇಕಿತ್ತು ರೀ? ಇದಕ್ಕೆ ಫೋನ್ ಹಚ್ಚಿದ್ರಿ? ಅದು ಅಂದ್ರೆ ಇನ್ನೂ ಮದುವೆ ಆಗಿಲ್ರಿ, ಮಾತಾಡೋದೆಲ್ಲ ಯಾಕೋ ಸರಿ ಅನ್ಸಲ್ಲ ನೋಡ್ರಿ, ಅದಕ್ಕೆ ಕೇಳಿದ್ದೆ ನಾನು. ಹಂಗೇನಿಲ್ರಿ, ಹಂಗೆ ಹಚ್ಚಿದ್ದೆ ರೀ ನಾನು. ಅಂದ್ರೆ ನಿಮ್ಮ ಜೊತೆ ಮಾತಾಡಿ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ರೀ, ಅದಕ್ಕೆ ಹಚ್ಚಿದ್ದೆ. ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ನಿಮಿಷ ಮಾತಾಡ್ಬೋದು ರೀ? ಹಾಂ ಹೇಳ್ರಿ, ಏನು ಮಾತಾಡಬೇಕಿತ್ತು ಹೇಳ್ರಿ. ಏನಿಲ್ರಿ, ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಆಯ್ತಲ್ರಿ, ಮನಸ್ಪೂರ್ವಕವಾಗಿ ಒಪ್ಕೊಂಡಿರೇನೋ ಅಂತ ಕೇಳ್ಬೇಕು. ಅಲ್ಲೆಲ್ಲರ ಮುಂದೆ ಕೇಳಕ್ಕೆ ಆಗಲಿಲ್ಲ ರೀ ನನಗೆ. ಅಂದರೆ ನಿಮ್ಮ ಮತ್ತೆ ಯಾರ್ದೋ ಒತ್ತಾಯಪೂರ್ವಕವಾಗಿ ಏನಾದರೂ ಮದುವೆ ಮಾಡ್ಕೊಳತ್ತೀರೋ ಏನು ನಿಮ್ಮ ಇಷ್ಟಪಟ್ಟು ನಾ ಇಷ್ಟ ಆಗೇನೇನು ರೀ ನಿಮಗೆ ಅಂತ ಕೇಳಕ್ಕೆ ಹಚ್ಚಿದ್ದೆ ರೀ ನಾನು, ಅಷ್ಟೇ, ಮತ್ತೇನಿಲ್ಲ. ಹ್ಞೂ ರೀ, ನಾನು ಹ್ಞೂ ಅಂತ ಹೇಳಿದೆ ರೀ. ಹಂಗೇನಿಲ್ಲ ರೀ, ನಾನು ಇಷ್ಟ ಆಯ್ತು ರೀ ನನಗೆ. ಹಂಗೆ ಮತ್ತು ನಿಮಗೂ ನಾನು ಇಷ್ಟ ಅದೀನಲ್ರಿ. ಅಯ್ಯೋ, ಕೇಳ್ಬೇಕ್ರಿ. ಏನು ರೀ ನೀವು ಖರೀನೂ ಭಾಳ ಚಂದ ರೀ. ನಿಮ್ಮ ವಯಸ್ಸನ್ನು ತಕ್ಕಂಗೆ ಇಲ್ಬಿಡ್ರಿ ನೀವು. ಈಗ ಒಂದು 22 ವರ್ಷ 23 ವರ್ಷದವ್ರು ಕಣ್ಣಂಗೆ ಕಾಣ್ತೀರಿ, ಅನ್ಸಂಗೆ ಇಲ್ಬಿಡ್ರಿ ನೀವು. ಭಾಳ ಅಂದ್ರೆ ಹೆಂಗೆ ಹೇಳ್ಬೇಕ್ರಿ, ಭಾಳ ಅಂದ್ರೆ ನಂಗೆ ಭಾಳ ಇಷ್ಟ ಆಗಿರಿ ನೀವು. ಇಷ್ಟ ಆಗಿನ ಒಮ್ಮೆ ಏನೋ ಇದನ್ನ ಮಾಡಿಲ್ರಿ, ನಾವು ಒಪ್ಕೊಂಡೇ ಬಿಟ್ಟೇರಿ ನಾನು. ಅಯ್ಯೋ, ಹಂಗೇನಿಲ್ರಿ, ನೀವು ನಿಮಗೆ ಹಂಗೆ ಕಾಣತ್ತೇನೇನ್ರಿ? ಹಂಗೇನಿಲ್ರಿಪ್ಪ, ಅಷ್ಟು ಚಂದ ಅದೇನ್ರಿ ನಾ ಕರೀನು? ಅಯ್ಯೋ ಕರೀನು ರೀ, ನಾ ಯಾಕ್ರಿ ಸುಳ್ಳು ಹೇಳಿ? ಅಗದಿ ಭಾಳ ಚಂದದಿರಿ ಬಿಡ್ರಿ ನೀವು. ಕರೀನ್ರಿ ನೀವು ಅನ್ಸೋದಿಲ್ರಿ, ನೋಡ್ರಿ ಅನ್ಸೋದಿಲ್ರಿ. ಕರೀನು ಯಾರಿಗಾರ ಕೇಳ್ರಿ ನೀವು, ಒಂದು 22-23 ವರ್ಷದ ಹುಡುಗಿ ಕಣ್ಣಂಗೆ ಕಾಣ್ತೀರಿ. ಅದು ಯಾರು ನಿಮ್ಮ ಅಕ್ಕನ ಮಗಳಿದ್ದಾಳಲ್ರಿ, ಅವ್ರ ಅಕ್ಕ ಕಣ್ಣಂಗೆ ಕಾಣತ್ತೀರಿ, ಅವ್ರ ಆಂಟಿ ಕಣ್ಣಂಗೆ ಕಾಣವಲ್ರಿ ನೀವು. ಅಯ್ಯೋ, ಭಾಳ ಹೋಗಕ್ಕೆ ಹೋಗ್ಬೇಡ್ರಿ. ಸರಿ ತಗೊಳ್ರಿ. ಹಂಗಂದ್ರೆ ನಾನು ಈಗ ಸ್ವಲ್ಪ ಕೆಲಸ ಅದಾವ್ರಿ, ಮದುವೆ ಗದ್ದಲ ಎಲ್ಲ ಆಯ್ತಲ್ರಿ, ಅದಕ್ಕೆ ನಾನು ಫೋನ್ ಇಡ್ಲಿ ರೀ. ಇಡ್ತೀರಿ ಫೋನ್? ನಮಗೂ ಸ್ವಲ್ಪ ಕೆಲಸ ಇದ್ವಿ ರೀ, ಅಂದರೂ ಒಂದು ಇಟ್ಟು ಮಾತಾಡತ್ತಿದ್ದೆ. ಇರಲಿ ಬಿಡ್ರಿ, ಮತ್ತೆ ಹಚ್ತೇನಂತ್ರಿ. ಮತ್ತೆ ಹಚ್ಚಲಿಲ್ಲ ರೀ ನಿಮ್ಗೆ ಫೋನ್ ಮಾಡಲಿಲ್ಲ ರೀ ಮತ್ತೆ? ಹ್ಞೂ ರೀ, ಮತ್ತೆ ಹಚ್ಚಿರಿ. ಸರಿ, ಇಡ್ತೀನಿ ರೀ. ಅದು ನಮ್ಮ ಅಕ್ಕ ಕರೆಯತ್ತಾಳ್ರಿ. ಆಂಟಿ. ಹಾಂ ಅಯ್ಯ ಆಂಟಿ, ಎಷ್ಟು ಖುಷಿಯಾಗಿಲ್ಲ? ಏನಿಲ್ಲ, ಖುಷಿಯಾಗಿನ? ಹಾಗೇನಿಲ್ಲವ. ನೀನು ಎಲ್ಲಿ ಹೋಗಿದ್ದಿ ನೀನು? ಹಂಗೆ ಫೋನ್ ಹಚ್ಚಂತ ಹೇಳಿ ಹಂಗೆ ಓಡಿ ಹೋಗಿಬಿಟ್ಟಲ್ಲ ಆಂಟಿ. ಇಲ್ಲ ಆಂಟಿ, ಅದು ನಮ್ಮ ನಾದಿನಿ ಫೋನ್ ಮಾಡಿದ್ಲ, ಇವ್ರದನ್ನ ಫೋನ್ ಹತ್ತವಲ್ದಂತ, ಅದಕ್ಕೆ ಬಿ ಪಿ ಗುಳಿಗೆ ಖಾಲಿ ಆಗ್ಯಾವು, ಮತ್ತು ವೈನಿ ಅಣ್ಣ ಬಂದ್ರೆ ಹೇಳಂತೇಳಿ ಫೋನ್ ಹಚ್ಚಿದ್ಲ ಆಕಿ. ಅದಕ್ಕೆ ಮತ್ತು ಅಲ್ಲಿ ಹೋಗಿ ಮಾತಾಡತ್ತಿದ್ದೆ ನಾನು. ಏನು ಹೋಗಿಲ್ಲ ತಗೋ ಅಂದಂಗೆ ಹಚ್ಚಿದ್ರೆ, ಕಾಕರ್ ಫೋನ್ ಹಚ್ಚಿದ್ರೆ ಆಂಟಿ? ಹಚ್ಚಿದ್ರೆ, ಮತ್ತು ಆಮೇಲೆ ನಾನೇ ಇಟ್ಟೆವ, ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಮತ್ತೇನಂತಾರಲ್ಲ ಅದು, ಅದಕ್ಕೆ ಮತ್ತೇನಂದ್ರೆ ಹಂಗಾರೆ ಆಯ್ತು ತಗೋರಿ, ಆಮೇಲೆ ಹಚ್ತೀನಿ ಅಂತ ಹೇಳಿ ಇಟ್ಟು. ಹೌದಂಟಿ? ಚಲೋ ಆದ್ ಬಿಡಿ, ಚಲೋ ಆತ್. ಯಾಕೆ ನಗಂಟಿ? ಏನಿಲ್ಲ ಬಿಡಂಟಿ, ನಾನು ಸ್ವಲ್ಪ ಕೆಲಸ ಅದಾವು, ಹೋಗಿ ಬರ್ತೀನಿ. ಅಂದಂಗೆ ಇನ್ನೂ ಬರಲೇ ಇಲ್ಲ ಇವರು. ಮತ್ತು ನಾದಿನಿ ಹೇಳತ್ತಿದ್ಲು ಬೆಳಗ್ಗೆ ಬಂದರು ಅಂತೇಳಿ. ಅಂದ್ರೆ ರಾತ್ರಿ ಎಲ್ಲ ಎಲ್ಲಿದ್ರು ಇವರು? ನನ್ನ ಮುಂದೆ ಹೇಳಿದ್ರು ಮನೆಗೆ ಹೋಗ್ತೀನಿ ಅಂತೇಳಿ, ಅವಾಗ ಹೋದರು. ಏನೋ ಮುಚ್ಚಿಡಾತಾರೆ ಇವ್ರು ನನ್ನ ಕಡೆ. ಏನೋ ಅರ್ಥನ ಆಗವಲ್ದು. ಅವ್ರು ಕೇಳಿ ಎಲ್ಲಿ ಹೋಗಿದ್ರಿ ಅಂತ. ಇಲ್ಲ ಕೇಳಿದ್ರೆ ಏನಾರು ಒಂದು ರೀಸನ್ ಹೇಳ್ತಾರೆ. ಏನು ಪತ್ತೆ ಹಚ್ಚಬೇಕಿದೆ ಏನು ಅನ್ನೋದು. ಪ್ರವೀಣ ಫೋನ್ ಹಚ್ಚಾತಾನ. ಹಲೋ. ಹಾಂ ಸ್ವಾತಿ, ಹೆಂಗೆ ಆರಾಮದಿ?
ಹಾಂ ಆರಾಮದೀನಿ, ನೀವು ಹೆಂಗದಿರಿ? ಆಮೇಲೆ ಮೊನಾಲಿಸಾ ಹೆಂಗದ, ಆರಾಮದಾಳ? ಅದು ಒಂದು ಸ್ವಲ್ಪ ನಿಮ್ಮ ಕಡೆ ಮಾತಾಡಬೇಕಿತ್ತು. ಒಂದು ಸ್ವಲ್ಪ ಮೀಟ್ ಆಗ್ತೀನಿ ನಂಗೆ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಏನೋ ಅರ್ಜೆಂಟ್ ಮಾತಾಡೋದಿತ್ತು ನಿಮ್ಮ ಕಡೆ. ಮೀಟ್ ಆಗಬೇಕಿತ್ತು. ಸರಿ, ನಾನು ಹಂಗಂದ್ರೆ ಸುನೀಲ್ ಬರಲಿ, ಸುನೀಲ್ ಕರ್ಕೊಂಡು ಬರ್ತೇನಂತ. ಎಲ್ಲಿ ಮೀಟ್ ಆಗ್ಬೇಕು ಹೇಳಿ, ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ಸುನೀಲ್ಗೆಲ್ಲ ಹೇಳೋಕೆ ಹೋಗ್ಬೇಡ. ನಾನು ನಿಮ್ಮ ಕಡೆ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಅವ್ನಿಗೇನು ಹೇಳೋಕೆ ಹೋಗ್ಬೇಡ, ಜಸ್ಟ್ ನೀನು ಬಾ. ಆಮೇಲೆ ಏನು ನೀವು ನಂಗೆ ಮೀಟ್ ಆಗತ್ತಿ ಅಂತೂ ಯಾವುದೇ ಕಾರಣಕ್ಕೂ ಸುನೀಲ್ ಹತ್ರ ಹೇಳೋಕೆ ಹೋಗ್ಬೇಡ. ಇಲ್ಲ, ನಾನು ಹಾಗೆಲ್ಲ ಒಬ್ಬಳೆ ಬಂದು ಮೀಟ್ ಆಗಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಾನು ಮದುವೆ ಆಗೇನಿ. ನಾನು ಮದುವೆ ಆಗಿ ಹಾಗೆಲ್ಲ ಸರಿ ಅನ್ಸೋದಿಲ್ಲ ಅದು, ಹಾಗೆಲ್ಲ ಒಬ್ಬೊಬ್ಬಕ್ಕೆ ಬಂದು ಮೀಟ್ ಆಗೋದು. ನೀ ಅಷ್ಟಕ್ಕೂ ನೀ ಏನು ಹೇಳೋದೈತೆ ನನ್ನ ಮುಂದೆ ಹೇಳಿ. ಹಂಗೆ ನಿಂಗೆ ಭಾಳ ಹೇಳೋಂಗಿತ್ತಂದ್ರೆ ನಮ್ಮ ಮನೆ ಕಡೆ ಇಲ್ಲೇ ಬಾ, ಅಷ್ಟಕ್ಕೂ ಅವ್ರು ಯಾರು ಇಲ್ಲ, ಇಲ್ಲೇ ಬಂದು ಹೇಳು. ಆದರೆ ನಾನು ಇಲ್ಲಿ ನಾನು ಒಬ್ಬಕ್ಕೆ ಬಂದು ನಿಂಗೆ ಮೀಟ್ ಆಗಲ್ಲ, ಸಾರಿ. ಆಯ್ತು ಸರಿ, ಹಂಗಂದ್ರೆ ನಾನು ಅಲ್ಲೇ ಬರ್ತೀನಿ. ಲೊಕೇಶನ್ ಕಳಿಸ್ತಿ? ಸರಿ, ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ನಮ್ಮ ಮನೆ ಹಿಂದ್ಗಡೆ ಬಂದುಬಿಡು. ಸರಿ ಆಯಿತಾ? ಓಕೆ ಬಾಯ್. ಹಾಂ ಹೇಳು. ಇದೇನದು ಹಂಗೆ ಸಡನ್ನಾಗಿ ಏಕ್ದಮ್ ಹೀಗೆಲ್ಲ ಮೀಟ್ ಆಗೋದು? ಯಾಕೋ ನನಗೇನು ಸರಿ ಕಾಣತ್ತಿಲ್ಲ ಇದು. ನೀ ಅಂತಿ ಸರಿ ಕಾಣಲ್ಲ ಅಂತೇಳಿ ನಿಂಗೆ ಹೆಂಗೆ ಹೇಳೋದು ನಂಗೆ ಗೊತ್ತಾಗತ್ತಿಲ್ಲ. ಆದರೂ ಹೇಳ್ತೀನಿ ಕೇಳು. ನಿನ್ನ ಸುನೀಲ್ ನಿನಗೆ ಮೋಸ ಮಾಡತ್ತಾನ. ಸುನೀಲ್ ನಂಗೆ ಮೋಸ ಮಾಡ್ತಾನೆ? ನೀನು ಕಾಮಿಡಿ ಮಾಡಕ್ಕೆ ಬಂದೇನಿಲ್ಲ? ಏನು ಅಂತ ಕ್ಲಿಯರ್ ಕಟ್ ಹೇಳು. ಅವನ್ಯಾಕೆ ನನಗೆ ಮೋಸ ಮಾಡ್ತಾನೆ? ಹೇಳ್ತೀನಿ ಕೇಳಿ. ನನ್ನ ಹೆಂಡತಿ ಮೊನಾಲಿಸಾ ಆಕಿನೂ ನಂಗೆ ಮೋಸ ಮಾಡತ್ತ. ಸುನೀಲ ಮತ್ತು ಮೊನಾಲಿಸಾ ಮಧ್ಯೆ ಏನೋ ನಡೆಯತೈತಿ. ನೀನು ನಂಬಲ್ಲ, ಬಟ್ ಇದು ಖರೀ ಐತಿ. ನನಗಂತೂ ಭಾಳ ಅಂದ್ರೆ ಭಾಳ ಬೇಸರಾಗೈತಿ. ನಾನು ಆಕೆ ಜೊತೆ ಜಗಳ ಮಾಡಿ ಇಲ್ಲಿ ಬಂದೀನಿ. ನಾನು ಜಗಳ ಮಾಡ್ಕೊಂಡು ಬಂದೀನಿ ಇಲ್ಲಿ. ನಿನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ನಿನಗೇನು ಐಡಿಯಾನೂ ಇಲ್ಲ. ಏನು ಹೇಳತ್ತಿ ನೀನು? ನಾನು ನಂಬಂಗಿಲ್ಲ ಇದು. ನಿಂಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅವ್ರಿಬ್ರು ಫ್ರೆಂಡ್ಸ್ ಅದಾರೆ, ಹಂಗೆ ಹಾಕಿತ್ತದ. ಇದು ಸಾಧ್ಯ ಇಲ್ಲ ಇದು. ನನಗೆ ಸುನೀಲ್ ಬಗ್ಗೆ ನನಗೆ ಗೊತ್ತೈತಿ. ನಾನು ಅವನ ಮೇಲೆ ಭಾಳ ನಂಬಿಕೆ ಇಟ್ಟೀನಿ. ಅವ ನಂಗೆ ಯಾವಾಗೂ ಮೋಸ ಮಾಡಲ್ಲ. ನೀ ಏನೋ ತಪ್ಪು ತಿಳ್ಕೊಂಡೆ ಅನ್ಸುತ್ತೆ. ನಾಲ್ಕು ತಪ್ಪು ತಿಳ್ಕೊಳ್ಳಿ. ಅಷ್ಟಕ್ಕೂ ನಿನ್ನೆ ಅವ ಎಲ್ಲಿದ್ದ ರಾತ್ರಿ? ನಿಂಗೇನಾರು ಐಡಿಯಾ ಐತಿ? ಅದು ರಾತ್ರಿ ನನ್ನ ಮುಂದೆ ಏನು ಹೇಳೇ ಇಲ್ಲ. ಬಟ್ ಅವರು ಇದ್ದಿದ್ದಿಲ್ಲ. ಅವ್ರು ರಾತ್ರಿ ಇಲ್ಲಿನೂ ಇಲ್ಲ, ಮತ್ತು ನಮ್ಮ ಅತ್ತೆ ಮನೆ ಕಡೆ ಅಲ್ಲೂ ಹೋಗಿದ್ದಿಲ್ಲ. ನಿಂಗೆ ಹೆಂಗೆ ಗೊತ್ತಾತಿದ್ದಲ್ಲ? ನೀ ಕರೆ ಹೇಳತ್ತಿ, ನಿಂಗೆ ಹೆಂಗೆ ಗೊತ್ತಾತಿ ಹೇಳ? ನಿಂಗೆ ಗೊತ್ತಿಲ್ಲ ಅಲ್ಲ. ಈಗ ನೀನು ಹೋಗಿ ಸಡನ್ಲಿ ಕೇಳಕ್ಕೆ ಹೋಗ್ಬೇಡ ಅವಂಗೇನು. ನೀನಾಗೆ ಕಂಡಿಡಿ. ನಾನು ಬಂದೀನಿ, ನಾನು ನಿನ್ನ ಮುಂದೆ ಹೇಳೀನಿ, ಏನೂ ಗೊತ್ತಾಗೋದು ಬೇಡ ಅವಂಗೆ. ಅವ್ರಿಬ್ಬರದು ಈಗ ನನ್ನ ಮುಂದೆ ನಾಟಕ ಮಾಡತ್ತಾರ ಅವ್ರು. ಏನಿಲ್ಲ ಅಂತೇಳಿ ಮೊನಾಲಿಸಾನು ಭಾಳ ನಾಟಕ ಮಾಡತ್ತಾಳ. ಏನಿಲ್ಲ ಬಟ್ ನಾನು ಮೆಸೇಜ್ ನೋಡಿದ್ದೆ. ಈಗ ಮೆಸೇಜ್ ಡಿಲೀಟ್ ಮಾಡ್ಯಾರ ಅವ್ರು. ನಾನು ನಿನಗೆ ತೊಗೊಂಬಂದು ತೋರಿಸ್ಬೇಕಂದ್ರೆ ಈಗ ನಾವಿಬ್ಬರು ಒಂದು ಕಣ್ಣಿಡ್ಬೇಕು ಅವ್ರ ಮೇಲೆ. ನೀನು ಕಣ್ಣಿಟ್ಟಿದ್ರೆ ನಾನು ಕಣ್ಣಿಟ್ಟಿರ್ತೀನಿ. ಎಲ್ಲರ ರೆಡ್ ಹ್ಯಾಂಡಾಗಿ ನಾ ಹಿಡಿದೆ ಅಂದರೆ ನಿನಗೆ ಫೋನ್ ಹಚ್ತೀನಿ, ನಾ ಕರಿತೀನಿ. ಅವಾಗ ನೀನು ಕಣ್ಣಾರೆ ನೋಡು, ಕಣ್ಣಾರೆ ನಂಬಂತಿ. ಆಯ್ತು, ನಾನು ಇನ್ನು ಹೋಗ್ತೀನಿ ಇಷ್ಟೇ. ನೀನು ಅಲರ್ಟಿರು, ಹುಷಾರಾಗಿರು. ಆಮೇಲೆ ಇದನ್ನು ಹೊರಗೆ ತೆಗಿತೀನಿ. ನಾ ಬಿಡೋದಿಲ್ಲ ಇದು. ಆ ಮೊನಾಲಿಸಾಗೂ ಬಿಡೋದಿಲ್ಲ, ನಿನ್ನ ಗಂಡಗೂ ಬಿಡೋದಿಲ್ಲ ನಾನು, ನೋಡಂತಿ. ಇದೇನಂದ ಇವನು? ನಂಗೆ ನಂಬಕ್ಕಾಗತ್ತಿಲ್ಲ. ಹಿಂದಿನ ಮಾಡಿ ಖರೇನು ನಿನ್ನೆ ಎಲ್ಲಿ ಹೋಗಿದ್ರೆ ಅಂತ ಗೊತ್ತಾದ್ರೆ ಸಾಕು ನನಗೆ. ಇದೇನಾರ ಖರಿ ಆತಂದ್ರೆ ನಾ ಸುಮ್ಮನೆ ಬಿಡಂಗಿಲ್ಲ. ನೀನೇ ನನಗೆಲ್ಲ ನೀನೇ. ಅಕ್ಕ ಏನು ಮಾಡತ್ತೀಕ? ಇಲ್ಲೇನು ಮಾಡತ್ತಿ ನೀನು? ನಾ ಏನು ಮಾಡಲಿಪ್ಪ? ನಂಗೆ ಎಲ್ಲಿ ಹೋಗಿದ್ದಿಲ್ಲ. ಮನ್ಯಾಗ ಕಾಲನೇ ಲಂಗಿಲ್ಲ. ನಿಂಗೆ ಬಂದೇನು ಹಿಂಗೆ ಮಕ್ಕನ ನೆಟ್ಟ ಒಂದು ಎರಡು ಮಾತು ಮಾತಾಡೋಕ್ಕಾಗೋದು ನೋಡಿ. ಅಕ್ಕ ಬಂದಾಳೆ, ಸ್ವಲ್ಪ ಮಾತಾಡ್ಬೇಕು ಅನ್ನೋದಿಲ್ಲ ನಿನ್ನ ಕಡೆ? ಏನು ವಿಚಿತ್ರ ದೀಪ ನೀನಾರ. ಅಕ್ಕ ಏನು ಕೇಳ್ತಿಕ? ನಾ ಬಿಝಿ ಭಾಳ ಇರ್ತೀನಿ. ಫ್ಯಾನ್ಸ್ ಭಾಳ ಇದಾರೆ ನಂಗೆ, ಗೊತ್ತ ನಿಂಗೆ. ನಿಂಗೆಲ್ಲ ಗೊತ್ತಾಗಲ್ಲ. ಅಷ್ಟಕ್ಕೂ ನಾ ಯಾಕಕ್ಕ ನಿಂಗೆ ಮರಿತೀನಿ ಹೇಳು? ಹೌದಪ್ಪ, ಭಾಳ ಬಿಜಿ ಅದಿ. ಅಂದಂಗೆ ಏನು ಗಿಫ್ಟ್ ಕೊಡಾತಿ ನಂಗೆ? ನಾಳೆ ರಕ್ಷಾಬಂಧನ ಐತಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ. ಚಲೋದು ಏನಾದ್ರು ಗಿಫ್ಟ್ ಬೇಕಾ ನಂಗೆ? ಆಯ್ತು ತಗೋಕ, ಕೊಡ್ತೀನಿ. ಏನು ಒಂದು 10 ರೂಪಾಯಿ ಅದಿಲ್ಲ, ಕೊಡ್ತೀನಿ ಬಿಡು. 10 ರೂಪಾಯಿ? ಅಯ್ಯೋ, ನನ್ನ ಕಿಮ್ಮತ್ತಿಲ್ಲ. 10 ರೂಪಾಯಿ ನನ್ನ ಕಿಮ್ಮತ್ತಿಲ್ಲ ನಂಗೆ. 10 ರೂಪಾಯಿ ಏನಿಲ್ಲ. ನಂಗೆ ಚಲೋದು ಏನಾರು ಒಂದು ಕೊಡ್ಸಬೇಕು ನೀನು. ನೋಡಿ ಮತ್ತೆ ನಿಂಗೆ. ಆಯ್ತು ತಗೋಕ, ಸರಿ. ನಾ ಸ್ವಲ್ಪ ಹೊರಗೆ ಹೋಗ್ಬೇಕನಕ್ಕ. ಬಾಯ್. ಅಯ್ಯ ನಿಲ್ಲ, ಓಡೇ ಬಿಟ್ಟ ನೋಡಿ ನೀವು. ಏನು ಹುಡುಗಾಟಪ್ಪ, ಇನ್ನು ಸಣ್ಣ ಹುಡುಗ ಮಾಡ್ದಂಗೆ ಮಾಡ್ತಾನೆ ನಂಗೆ. ಸ್ವಾತಿ, ಈಗ ಬಂದೇನಪ್ಪ? ಬಾಪಾಕೆ ಸ್ವಾತಿ ಒಳಗದಾಳ, ಕರಿತೀನಿ. ಅರ್ಬಿ ತಂದ್ಯಾ? ಈಗ ಬಂದ್ರಿ? ಎಲ್ಲೋಗಿದ್ರಿ ನಿನ್ನೆ ರಾತ್ರಿಯಿಂದ? ಎಲ್ಲೋಗಿದ್ರಂದ್ರೆ ಮನೆಗೆ ಹೋಗಿದ್ದೆ ಅರ್ಬಿ ತರಕ್ಕೆ. ಅರ್ಬಿ ತೊಗೊಂಬಂದಿದ್ದೆ ನಾನು, ಹೋಗಿದ್ದೆ ಅಲ್ಲೇ.